ಜಂಕ್ ಫುಡ್, ಹೆಲ್ದಿ ಫುಡ್, ಜಂಕ್ ಫುಡ್, ಹೆಲ್ದಿ ಫುಡ್. ಹೆಲ್ದಿ ಫುಡ್ಡೇ ಪ್ರಮುಖವಾಗಿರ್ತಕ್ಕಂತಹದ್ದು. ಬಟ್ ಇವತ್ತಿನ ಮಕ್ಕಳೆಲ್ಲ ಸಾಕಷ್ಟು ಪ್ರಮಾಣದ ಜಂಕ್ ಫುಡ್ಡನ್ನು ಸೇವಿಸೋದ್ರಿಂದಾಗಿ ಸಾಕಷ್ಟು ಅನಾರೋಗ್ಯಕರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಒಂದು ಪೋಷಕಾಂಶಯುಕ್ತ ಆಹಾರದ ಕುರಿತಾಗಿ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ಇವತ್ತಿನ ವಿಡಿಯೋದಲ್ಲಿ ಪೋಷಕಾಂಶಗಳಿಂದ ಕೂಡಿರ್ತಕ್ಕಂಥ ಒಂದು ಸೂಪರ್ ಡೆಲಿಷಿಯಸ್ ಆಗಿರ್ತಕ್ಕಂತಹ ಚಟ್ನಿಯನ್ನು ತಯಾರಿಸುವ ರೆಸಿಪಿಯೊಂದಿಗೆ ಅದರ ಬೆನಿಫಿಟ್ಸನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ನಾವೀಗ ಆ ಒಂದು ಚಟ್ನಿಯನ್ನು ತಯಾರಿಸ್ತಾ ಬೆನಿಫಿಟ್ಸನ್ನು ತಿಳ್ಕೊಂಡು ಬರೋಣ ಬನ್ನಿ. ಒಂದು ತುಂಬಾ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂತಹ ಚಟ್ನಿಯನ್ನು ತಯಾರಿಸಲಿಕ್ಕೆ ನಾನಿಲ್ಲಿ 1 ಬಟ್ಲಿನಷ್ಟು ಪಾಲಕ್ ಸೊಪ್ಪನ್ನು ರಾತ್ರಿ ಇಡೀ ನೆನೆಸಿ ಸಿಪ್ಪೆಯನ್ನು ತೆಗೆದಿರ್ತಕ್ಕಂಥ ಬಾದಾಮನ್ನು, ಗೋಡಂಬಿಯನ್ನು, ಪೀಸ್ತಾ ಮತ್ತು ಪಂಪ್ಕಿನ್ ಸೀಡ್ಸನ್ನು ಹಾಗೆ ಕೆನೆಯುಕ್ತ ಮೊಸರನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, 2 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಬಳಸ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಕೆ ಹೇರಳವಾಗಿದ್ದು ಇದು ಮಕ್ಕಳ ಮೂಳೆಗಳನ್ನು ಬಲಪಡಿಸುತ್ತದೆ. ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕೂಡ ಚೆನ್ನಾಗಿರಿಸುತ್ತದೆ. ಬಾದಾಮ್ನಲ್ಲಿ ವಿಟಮಿನ್ ಇ ಹೇರಳವಾಗಿದ್ದು ಹೆಲ್ದಿ ಫ್ಯಾಟನ್ನು ಒದಗಿಸುವುದರ ಜೊತೆಗೆ ಮಕ್ಕಳ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಗೋಡಂಬಿಯಲ್ಲಿ ಜಿಂಕ್ ಮತ್ತು ಮ್ಯಾಗ್ನೀಸಿಯಮನ್ನು ಒಳಗೊಂಡಿದ್ದು ಇದು ಮಕ್ಕಳಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ತಕ್ಕಂತಹದ್ದು ಮತ್ತು ಸ್ಟ್ರಾಂಗ್ ಮಸಲ್ಸನ್ನು ಒದಗಿಸುತ್ತದೆ. ಪೀಸ್ತಾದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಪ್ರೋಟೀನ್ ಪ್ರಮಾಣ ಹೇರಳವಾಗಿದ್ದು ಮಕ್ಕಳ ಹಾರ್ಟ್ ಹೆಲ್ತನ್ನು ಚೆನ್ನಾಗಿರಿಸುತ್ತದೆ. ಪಂಪ್ಕಿನ್ ಸೀಡ್ಸ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಜಿಂಕ್ ಮತ್ತು ಮ್ಯಾಗ್ನೀಸಿಯಮನ್ನು ಒಳಗೊಂಡಿರತಕ್ಕಂತಹ ಪವರ್ ಹೌಸ್ ಅಂತಲೇ ನಾವು ಇದನ್ನು ಹೇಳ್ಬೋದು. ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟನ್ನು ಮಾಡೋದರ ಜೊತೆಗೆ ಏಕಾಗ್ರತೆ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಯಾರೆಲ್ಲ ಫಿಶನ್ನು ಸೇವನೆ ಮಾಡುವುದಿಲ್ಲವೋ ಅಂಥವರಿಗೆಲ್ಲ ಈ ಒಂದು ಪಂಪ್ಕಿನ್ ಸೀಡ್ಸ್ನ ಮೂಲಕ ಫಿಶ್ನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪೋಷಕಾಂಶಗಳನ್ನು ಒದಗಿಸಬಹುದಾಗಿದೆ. ಟೋಟಲಿ ಹೇಳೋದಾದರೆ ದಿಸ್ ಚಟ್ನಿ ಈಸ್ ಎ ಗೇಮ್ ಚೇಂಜರ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಕೆಲವೊಂದಿಷ್ಟು ಮಕ್ಕಳು ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಲ್ಲಿ ನಿರಾಕರಿಸ್ತಾ ಇರ್ತಾರೆ. ಅಂಥವರಿಗೆ ಈ ಒಂದು ಟೇಸ್ಟಿಯಾಗಿರ್ತಕ್ಕಂತಹ ಚಟ್ನಿಯ ಮೂಲಕ ಪೋಷಕಾಂಶಗಳನ್ನು ಒದಗಿಸಬಹುದು. ಸ್ನೇಹಿತರೆ, ನಾನಿಲ್ಲಿ ಮೊದಲಿಗೆ ಈ ಬಾದಾಮ್, ಗೋಡಂಬಿ, ಪೀಸ್ತಾ, ಪಂಪ್ಕಿನ್ ಸೀಡ್ಸ್ನ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಮಕ್ಕಳು ಜಂಕ್ ಫುಡ್ಡನ್ನು ಸೇವಿಸ್ತಾರೆ. ಇದರಿಂದ ಸಾಕಷ್ಟು ಅನಾರೋಗ್ಯಕರ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಬೆಳೆಯುತ್ತಿರುವ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದ ಪೋಷಕಾಂಶಯುಕ್ತ ಆಹಾರವನ್ನು ನೀಡುವ ಮೂಲಕ ಅವರ ಬೆಳವಣಿಗೆಗೆ ನೆರವಾಗಬಹುದು. ನಾನಿಲ್ಲೀಗ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು ಹಾಗೆ ನಾನಿಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿಂಬೆಹಣ್ಣಿನ ರಸವನ್ನು ಮತ್ತು ಮೊಸರನ್ನು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಬೆರೆಸಿ ಸ್ವಲ್ಪ ನೀರನ್ನು ಕೂಡ ಬೆರೆಸಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಆರೋಗ್ಯ ಸಮಸ್ಯೆಗೆ ತುತ್ತಾಗದಂತೆ ತಡೆದು ಸರಿಯಾಗಿ ದೈಹಿಕವಾಗಿ, ಮಾನಸಿಕವಾಗಿ ಬೆಳವಣಿಗೆ ಹೊಂದಲು ಈ ಒಂದು ಪೋಷಕಾಂಶಗಳು ನೆರವಾಗುತ್ತವೆ. ಕಬ್ಬಿನಾಂಶದ ಕೊರತೆ ಉಂಟಾದರೆ ಅನೇಕ ರೀತಿಯ ಸಮಸ್ಯೆಗಳು ಮಕ್ಕಳಲ್ಲಿ ಕಂಡುಬರುತ್ತವೆ. ಹಿಮೋಗ್ಲೋಬಿನ್ ಕೊರತೆ ಉಂಟಾದರೆ ಮಕ್ಕಳಲ್ಲಿ ರಕ್ತಹೀನತೆಯ ಸಮಸ್ಯೆ ಕೂಡ ಕಂಡುಬರುತ್ತದೆ. ಹಿಮೋಗ್ಲೋಬಿನ್ ಅಂತಕ್ಕಂತಹದ್ದು ದೇಹದ ಅಂಗಾಂಶಗಳಿಗೆಲ್ಲ ಆಮ್ಲಜನಕವನ್ನು ಪೂರೈಸಿ ಅವುಗಳು ಚೆನ್ನಾಗಿ ಕಾರ್ಯನಿರ್ವಹಿಸುವಂತೆ ಸಹಾಯವನ್ನು ಮಾಡುತ್ತದೆ. ಈ ಒಂದು ಚಟ್ನಿಯನ್ನು ಮಕ್ಕಳಿಗೆ ನೀಡುವ ಮೂಲಕ ನಾವು
ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಅವರು ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಪಡೆದು ಸದೃಢವಾಗುವಂತೆ ನೆರವಾಗಬಹುದು. ಸ್ನೇಹಿತರೆ, ಚಟ್ನಿ ಈಗ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ನಾವು ಮಕ್ಕಳಿಗೆ ನೀಡಬಹುದು. ಇದನ್ನು ಚಪಾತಿ, ಇಡ್ಲಿ, ದೋಸೆಯೊಂದಿಗೆ ಕೂಡ ಸವಿಯಬಹುದು. ಈ ಒಂದು ಚಟ್ನಿಯನ್ನು ಲಂಚ್ ಟೈಮ್ನಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಸೇವಿಸಲಿಕ್ಕೆ ತೆಗೆದುಕೊಳ್ಬಹುದು. ಇದಕ್ಕೆ ನಾವೀಗ ಪುದೀನ ಸೊಪ್ಪನ್ನು ಹಾಕಿ ಅಲಂಕರಿಸಿದರೆ ಸಾಕು. ಚಟ್ನಿ ಈಸ್ ರೆಡಿ. ನೋಡಿರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ಚಟ್ನಿಯ ರೆಸಿಪಿಯೊಂದಿಗೆ ಅದರ ಬೆನಿಫಿಟ್ಸನ್ನು ಕೂಡ ತಿಳಿದುಕೊಂಡಿವಿ. ಸೊ ದಿಸ್ ಚಟ್ನಿ ಈಸ್ ನಾಟ್ ಜಸ್ಟ್ ಹೆಲ್ದಿ ಬಟ್ ಆಲ್ಸೋ ಸೂಪರ್ ಡೆಲಿಷಿಯಸ್, ಪರ್ಫೆಕ್ಟ್ ಫಾರ್ ಲಂಚ್ ಆರ್ ಈವ್ನಿಂಗ್ ಸ್ನ್ಯಾಕ್ಸ್. ಟ್ರೈ ದಿಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.